ಎಲ್ಲರಿಗೂ ನಮಸ್ಕಾರ. ದೀಪಾವಳಿ ಎಂದರೆ ಸಾಲು ಸಾಲು ದೀಪಗಳನ್ನು ಬೆಳಗಿಸುವುದು. ಇದು ಬೆಳಕಿನ ಹಬ್ಬ. ಅಜ್ಞಾನವೆಂಬ ಕತ್ತಲನ್ನು ನಾಶ ಮಾಡಿ ಜ್ಞಾನವೆಂಬ ಬೆಳಕನ್ನು ನಮ್ಮ ಮನದಲ್ಲಿ ಹಚ್ಚುವ ಹಬ್ಬ. ದೀಪಾವಳಿ ಹಬ್ಬವು ವಿಶೇಷವಾಗಿ 3 ದಿನ ಆಚರಿಸಲಾಗುತ್ತದೆ. ಮೊದಲನೇ ದಿನ ನರಕ ಚತುರ್ದಶಿ. ನರಕಾಸುರ ಎಂಬ ರಾಕ್ಷಸನ ವಿರುದ್ಧ ಕೃಷ್ಣನಿಗೆ ದೊರೆತ ಜಯ. ಜನರು ಅಭ್ಯಂಗ ಸ್ನಾನ ಮಾಡಿ ಸಿಹಿ ತಿಂಡಿಗಳನ್ನು ತಿಂದಿ ಪಟಾಕಿ ಸಿಡಿಸಿ ಮನೆ ಮುಂದೆ ದೀಪವನ್ನು ಹಚ್ಚುತ್ತಾರೆ. ಕೆಟ್ಟತನದ ಸೋಲು ಹಾಗೂ ಒಳ್ಳೆಯತನದ ಗೆಲುವು ಎಂದು ಹೇಳಬಹುದು. ಇನ್ನೊಂದು ಯುಗದಲ್ಲಿ ರಾಮ ವನವಾಸವನ್ನು ಮುಗಿಸಿ ರಾವಣನನ್ನು ಸಂಹರಿಸಿ ಅಯೋಧ್ಯೆಗೆ ಹಿಂತಿರುಗಿದ ದಿನ ಎಂದು ಕರೆಯುತ್ತಾರೆ. 2ನೇ ದಿನ ಅಮಾವಾಸ್ಯೆಯಂದು ಮನೆಯನ್ನು ಅಲಂಕರಿಸಿ ಸಿಹಿ ತಿಂಡಿಯನ್ನು ತಯಾರಿಸಿ ಗೋಧೂಳಿ ಸಮಯದಲ್ಲಿ ಮಹಾಲಕ್ಷ್ಮಿಗೆ ಪೂಜೆ ಮಾಡುತ್ತಾರೆ. 3ನೆಯ ದಿನ ಬಲಿಪಾಡ್ಯಮಿ. ಇಂದು ವಿಷ್ಣು ವಾಮನ ಅವತಾರದಲ್ಲಿ ಬಂದು ಬಲಿ ಚಕ್ರವರ್ತಿಗೆ 3 ಹೆಜ್ಜೆಗಳ ಜಾಗವನ್ನು ಕೇಳಿದ ದಿನ. ಇದು ಕಾರ್ತಿಕ ಮಾಸದ ಮೊದಲನೇ ದಿನ ಆಗುತ್ತದೆ. ಕಾರ್ತಿಕ ತಿಂಗಳು ಪೂರ್ತಿ ದೀಪವನ್ನು ಹಚ್ಚುತ್ತಾರೆ. ಹಾಗಾಗಿ ದೀಪಾವಳಿ ಹಬ್ಬವು ಪ್ರಪಂಚದಾದ್ಯಂತ